ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಯೂಶ್ವಲಿ ಪೂರಿ ಮಾಡಿದಾಗ ಬಜ್ಜಿ ಬೋಂಡ ಕರೆದಾಗ ಬಾಣಲೆ ಈ ಥರ ಜಿಡ್ಡು ಹಿಡಿಯೋದು ಸಹಜ. ಇದನ್ನು ಕ್ಲೀನ್ ಮಾಡೋದು ಅಷ್ಟೇ ತುಂಬ ಕಷ್ಟ ಆಗುತ್ತೆ. ಸೊ ಅದನ್ನು ಈಸಿಯಾಗಿ ಯಾವ ಥರ ಕ್ಲೀನ್ ಮಾಡ್ಬೋದು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ನೀವು ಯಾವ ಪಾತ್ರೆನ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ತೊಗೊಂಡು ಅದನ್ನು ಬಿಸಿ ಮಾಡೋಕ್ಕೆ ಇಡಬೇಕು. ನೀರು ಒಂದು ಸ್ವಲ್ಪ ಕುದೀತಾ ಬಂದಾಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಪೀತಾಂಬರಿ ಪೌಡರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ನಿಮಗೆ ಪೂಜಾ ಸ್ಟೋರಲ್ಲಿ ಅಥವಾ ಗ್ರೋಸರಿ ಶಾಪ್ಸಲ್ಲೆಲ್ಲ ಸಿಗುತ್ತೆ. ಸೊ ಅದನ್ನು ಆ್ಯಡ್ ಮಾಡಿಕೊಂಡು ಈ ನೀರನ್ನು ಚೆನ್ನಾಗಿ ಕುದಿಸ್ಬೇಕು. ನಿಮ್ಮದು ಪಾತ್ರೆ ಏನಾದರೂ ದೊಡ್ಡದಾಗಿದ್ದರೆ ನೀವು ಜಾಸ್ತಿ ಪೌಡ್ರನ್ನು ತೊಗೋಬೇಕಾಗತ್ತೆ. ಇಲ್ಲಿ ಚಿಕ್ಕ ಪಾತ್ರೆ ಆಗಿರೋದ್ರಿಂದ ನಾನು 1 ಟೇಬಲ್ ಸ್ಪೂನಷ್ಟು ಮಾತ್ರ ಪೀತಾಂಬರಿ ಪೌಡ್ರನ್ನು ತೊಗೋತಾ ಇದ್ದೀನಿ. ಈಗ ನೀರು ಚೆನ್ನಾಗಿ ಕುದಿದ ಮೇಲೆ ಈ ನೀರನ್ನು ಇನ್ನೊಂದು ಪಾತ್ರೆಗೆ ನಾವು ಹಾಕ್ಕೊಂಡು ಒಂದು ಸ್ಕ್ರಬ್ಬರ್ನ ಸಹಾಯದಿಂದ ಈ ಬಾಣಲೆನ ಒಂದು ಸ್ವಲ್ಪ ತಿಕ್ಕಿ ತೊಳಿಬೇಕು. ನಾವು ಜಾಸ್ತಿ ಏನು ತಿಕ್ಕಬೇಕಾಗಿ ಬರಲ್ಲ. ನೀರು ಕುದಿಯುವಾಗಲೇ ಆದಷ್ಟು ಅದರಲ್ಲಿ ಇಟ್ಕೊಂಡಿರೋ ಗಲೀಜೆಲ್ಲ ಬಿಟ್ಕೋತಾ ಬರುತ್ತೆ. ನೀವು ಇದೇ ಪ್ರೊಸೀಜರನ್ನು ಎಲ್ಲ ಪಾತ್ರೆಗಳಿಗೂ ಅಪ್ಲೈ ಮಾಡ್ಬೋದು. ಇನ್ನು ಚಿಕ್ಕ ಪುಟ್ಟ ಪಾತ್ರೆ ಇರುತ್ತೆ, ಅದನ್ನು ಸ್ಟವ್ ಮೇಲೆ ಇಡೋಕ್ಕಾಗಲ್ಲ ಅಂದಾಗ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ತೊಗೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪೀತಾಂಬರಿ ಪೌಡ್ರನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಸಿ ಆ ನೀರಿಂದ ಈ ಚಿಕ್ಕ ಪುಟ್ಟ ಪಾತ್ರೆಗಳನ್ನು ಕ್ಲೀನ್ ಮಾಡೋದ್ರಿಂದಲೂ ಇದೇ ಥರ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೀವೇ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಒಳಗಡೆ ಕಂಪ್ಲೀಟಾಗಿ ಕ್ಲೀನ್ ಆಗಿದೆ. ಹೊರಗಡೆ ಇವಾಗ ಕ್ಲೀನ್ ಮಾಡ್ಕೋಬೇಕು. ಇವಾಗ ಏನು ನೀರು ನಾವು ಕುದಿಸಿರ್ತೀವಿ ಅದನ್ನು ಇನ್ನೊಂದು ಚೂರು ಬಿಸಿ ಮಾಡಿಕೊಂಡು ಆ ನೀರಿಂದ ಹೊರಗಡೆನೂ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಜಾಸ್ತಿ ಏನು ತಿಕ್ತಾ ಇಲ್ಲ, ಒಂದು ಸ್ವಲ್ಪ ಸ್ಕ್ರಬ್ ಮಾಡಿದ್ರೇ ಕಂಪ್ಲೀಟಾಗಿ ಕ್ಲೀನ್ ಆಗ್ತಾ ಇದೆ. ನೀವೇ ವಿಡಿಯೋದಲ್ಲಿ ನೋಡ್ಬೋದು ನಮ್ಮ ಬಾಣಲೆ ಎಷ್ಟು ಕ್ಲೀನಾಗಿದೆ ಅಂತ. ಬಿಫೋರ್ ಪಿಕ್ಕೂ ನೀವು ಚೆಕ್ ಮಾಡಿ, ಹಾಗೆಯೇ ಆಫ್ಟರ್ ಪಿಕ್ ಚೆಕ್ ಮಾಡ್ಕೊಳ್ಳಿ. ತುಂಬ ನೀಟಾಗಿ ಕ್ಲೀನಾಗಿದೆ. ಸೊ ಇದೇ ಥರ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್.